ಇನ್ನು ಶಿವಮೊಗ್ಗದಲ್ಲಿ ನಕಲಿ ಚಿನ್ನವಿಟ್ಟು ಲಕ್ಷಾಂತರ ರೂಪಾಯಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ತೀರ್ಥಹಳ್ಳಿ ಮೂಲದ ವ್ಯಕ್ತಿ ಸೇರಿ 5 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ದೊಡ್ಡಪೇಟೆ ಪೊಲೀಸರಿಂದ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. 28 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾಲನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಬಂಗಾರ ಲೇಪಿತ ನಕಲಿ ಆಭರಣವನ್ನ ಇಟ್ಟು ಬ್ಯಾಂಕ್ಗಳಿಗೆ ಭಾರಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಕೆಡ್ಡಾಕ್ಕೆ ಬಿದ್ದಂತಹ A1 ಕಿಂಗ್ ಪಿನ್ ತೀರ್ಥಹಳ್ಳಿಯ ಲೋಕೇಶ್ ಅಂತ ಹೇಳಲಾಗ್ತಾ ಇದೆ. 39 ವರ್ಷ ಆತನನ್ನ ಬಂಧಿಸಲಾಗಿದೆ. ಬಂಧಿತರಿಂದ 419.824 ಗ್ರಾಂ ತೂಕದ ನಕಲಿ ಚಿನ್ನಾಭರಣಗಳನ್ನು ಸೀಸ್ ಮಾಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮ್ಯಾನೇಜರ್ ಕ್ರಾಂತಿಕುಮಾರ್ ದೂರನ್ನು ಕೊಟ್ಟಿದ್ರು. ಬ್ಯಾಂಕ್ ಗೋಲ್ಡ್ ಅಪ್ಲೈಯರ್ಸ್ ರವಿಶಂಕರ್ ಸೇರಿ 5 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು. ವಂಚನೆ ಜಾಲದಲ್ಲಿ ಈಗ ವೈಟ್ ಗೋಲ್ಡ್ ಕಂಪನಿಯ ಮ್ಯಾನೇಜರ್ ಶರತ್ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದಲ್ಲಿ ನಕಲಿ ಚಿನ್ನವನ್ನ ಇಟ್ಟು ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ತೀರ್ಥಹಳ್ಳಿ ಮೂಲದ ವ್ಯಕ್ತಿ ಸೇರಿ ಸುಮಾರು 5 ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತೆ. ಜೊತೆಗೆ ಪೊಲೀಸರು ಪ್ರಮುಖ ಆರೋಪಿಯನ್ನ ಈಗ A1 ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. 28 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾಲನ್ನ ಪೊಲೀಸರು ಅವ್ರ ಕಡೆಯಿಂದ ಜಪ್ತಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಬಂಗಾರ ಲೇಪಿತವಾದಂತಹ ನಕಲಿ ಆಭರಣಗಳು ಇವುಗಳನ್ನ ಇಟ್ಕೊಂಡು ಜನರಿಗೆ ಮಸಿ ಬಳಿಯುವಂತಹ ಕಾರ್ಯ ಆಗ್ತಾ ಇತ್ತು.